ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸನಾತನ ರಾಜ್. ಇವತ್ತಿನ ಪಯಣ ಚೋಳರಿಂದ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿ 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಸ್ತರಣೆಗೊಂಡ ಅಭಿವೃದ್ಧಿಗೊಂಡ ಇತಿಹಾಸ ಪುಟದಲ್ಲಿರುವಂತಹ ಹಲಸೂರಿನ ಶ್ರೀ ಸೋಮೇಶ್ವರ ದೇವಸ್ಥಾನವು ಬೆಂಗಳೂರಿನ ಅತ್ಯಂತ ಪುರಾತನ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಶಿವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದ ಮೂಲ ನಿರ್ಮಾಣವು ದಕ್ಷಿಣ ಭಾರತದ ಶಕ್ತಿಶಾಲಿ ರಾಜವಂಶವಾದ ಚೋಳ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 12ರಿಂದ 13ನೇ ಶತಮಾನ ಮಧ್ಯದಲ್ಲಿ ನಡೆದಿದ್ದೆಂಬ ಇತಿಹಾಸಕಾರರು ಸೂಚಿಸುತ್ತಾರೆ. ಆ ಕಾಲದಲ್ಲಿ ಚೋಳರು ತಮಿಳುನಾಡಿನಿಂದ ಕರ್ನಾಟಕದ ಭಾಗಗಳವರೆಗೆ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿಕೊಂಡಿದ್ದು, ಅನೇಕ ಶಿವಾಲಯಗಳನ್ನು ನಿರ್ಮಿಸುವ ಮೂಲಕ ತಮ್ಮ ಧಾರ್ಮಿಕ ನಂಬಿಕೆ ಮತ್ತು ಶೈಲಿಯನ್ನು ಸ್ಥಾಪಿಸಿದ್ದರು. ಹಲಸೂರು ಪ್ರದೇಶವು ಆಗ ಒಂದು ಸಣ್ಣ ಗ್ರಾಮವಾಗಿದ್ದು, ಇಲ್ಲಿ ಪ್ರಕೃತಿಯ ಮಧ್ಯೆ ಒಂದು ಶಿವಲಿಂಗ ಕಂಡುಬಂದಿತೆಂಬ ಜನಪ್ರಚಲಿತ ಕಥೆ ಕೂಡ ಇದೆ. ಈ ಶಿವಲಿಂಗವು ಸ್ವತಃ ಉದ್ಭವವಾದ ಎಂದು ಭಕ್ತರು ನಂಬಿದ್ದು, ಸ್ಥಳೀಯ ಆಡಳಿತಗಾರನಿಗೆ ದೇವರು ಕನಸಿನಲ್ಲಿ ದರ್ಶನ ನೀಡಿ ಈ ಸ್ಥಳದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲು ಸೂಚಿಸಿದನೆಂಬ ಕಥನವಿದೆ. ಈ ಕಾರಣದಿಂದಾಗಿ ಇಲ್ಲಿ ಒಂದು ಸಣ್ಣ ದೇವಾಲಯವನ್ನು ಪ್ರಾರಂಭಿಕ ಹಂತದಲ್ಲಿ ನಿರ್ಮಿಸಲಾಯಿತು. ನಂತರ ಚೋಳರ ರಾಜರು, ವಿಶೇಷವಾಗಿ ರಾಜರಾಜ ಚೋಳ 1 ಮತ್ತು ಅವರ ವಂಶದ ಆಡಳಿತದಲ್ಲಿ ಶಿವಾಲಯ ನಿರ್ಮಾಣಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆತಿದ್ದು, ಈ ದೇವಸ್ಥಾನವು ಆ ಪರಂಪರೆಯ ಭಾಗವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಕಾಲಕ್ರಮೇಣ ವಿಜಯನಗರ ಸಾಮ್ರಾಜ್ಯದ ಉನ್ನತಿ ಅವಧಿಯಲ್ಲಿ ಈ ದೇವಸ್ಥಾನವು ಮಹತ್ವದ ವಿಸ್ತರಣೆ ಕಂಡಿತು. ವಿಶೇಷವಾಗಿ ಬೆಂಗಳೂರು ನಗರದ ಸ್ಥಾಪಕನಾದಂತಹ ಕೆಂಪೇಗೌಡ 1 ಅವರು 16ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಿಸಿ ಅದನ್ನು ಭವ್ಯ ರೂಪಕ್ಕೆ ತಂದರು. ವಿಜಯನಗರ ಶೈಲಿಯ ಗೋಪುರ, ವಿಶಾಲ ಮಂಟಪಗಳು ಮತ್ತು ಸೂಕ್ಷ್ಮ ಶಿಲ್ಪಕಲೆಗಳು ಈ ಕಾಲದ ಕೊಡುಗೆಗಳಾಗಿವೆ. ಕೆಂಪೇಗೌಡರು ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಭಕ್ತರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆಗಳನ್ನು ಕಲ್ಪಿಸಿದರು. ಬ್ರಿಟಿಷ್ ಆಳ್ವಿಕೆಯ ನಂತರ ಮತ್ತು ಸ್ವಾತಂತ್ರ್ಯದ ನಂತರ ದೇವಸ್ಥಾನದ ನಿರ್ವಹಣೆ ಸರ್ಕಾರದ ಅಧೀನಕ್ಕೆ ಬಂದು ಈಗ ಇದು ಕರ್ನಾಟಕ ಮುಜರಾಯಿ ಡಿಪಾರ್ಟ್ಮೆಂಟ್ ಮೂಲಕ ಸಂರಕ್ಷಿಸಲಾಗುತ್ತದೆ. ಈ ಇಲಾಖೆಯು ದೇವಸ್ಥಾನದ ಸಂರಕ್ಷಣೆ, ಪೂಜಾ ವ್ಯವಸ್ಥೆ ಹಾಗೂ ಉತ್ಸವಗಳನ್ನು ಸುಸೂತ್ರವಾಗಿ ನಡೆಸುತ್ತಿದೆ. ಇಂದು ಹಲಸೂರು ಸೋಮೇಶ್ವರ ದೇವಸ್ಥಾನವು ತನ್ನ ಪುರಾತನ ವೈಭವ, ಶಿಲ್ಪಕಲೆ ಮತ್ತು ಆಧ್ಯಾತ್ಮಿಕ ಶಾಂತಿಯಿಂದ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ಇದು ಚೋಳರ ಶೈಲಿಯ ಮೂಲ ನಿರ್ಮಾಣ ಮತ್ತು ವಿಜಯನಗರ ಕಾಲದ ವಿಸ್ತರಣೆಗಳನ್ನು ಒಟ್ಟುಗೂಡಿಸಿಕೊಂಡಿರುವಂತಹ ಅಪರೂಪದ ಐತಿಹಾಸಿಕ ಸ್ಮಾರಕವಾಗಿದೆ. ದೇವಸ್ಥಾನದ ಪ್ರತಿಯೊಂದು ಕಂಬ, ಶಿಲ್ಪ ಮತ್ತು ಗೋಪುರವು ದಕ್ಷಿಣ ಭಾರತದ ಶ್ರೀಮಂತ ಇತಿಹಾಸವನ್ನು ಸಾರುತ್ತದೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಒಂದು ಅಮೂಲ್ಯ ಪರಂಪರೆ ಎಂಬುದನ್ನು ನಮಗೆ ನೆನಪಿಸುತ್ತದೆ. ನೀವು ಈ ದೇವಸ್ಥಾನಕ್ಕೆ ಬರುವುದಾದರೆ ಮೆಜೆಸ್ಟಿಕ್ಕಲ್ಲಿ ಹಲಸೂರಿನ ಕಡೆಗೆ ಬರುವಂತಹ ಬಸ್ಸನ್ನು ಹಿಡಿದು ಹಲಸೂರಿನ ಬಸ್ ನಿಲ್ದಾಣದಿಂದ 5ರಿಂದ 10 ನಿಮಿಷ ನಡೆದು ಬಂದರೆ ಈ ದೇವಸ್ಥಾನ ನಿಮಗೆ ಸಿಗುತ್ತದೆ. ಈ ಹಲಸೂರಿಗೆ ಮೆಟ್ರೋ ಸೌಲಭ್ಯ ಕೂಡ ಇದೆ. ಇಲ್ಲಿನ ಮೆಟ್ರೋ ಸ್ಟೇಷನ್ನಿಂದ 5ರಿಂದ 10 ನಿಮಿಷ ತಲುಪಬಹುದು. ಇಲ್ಲಿನ ಮುಖ್ಯ ದೇವರು ಬಂದ್ಬಿಟ್ಟು ಶ್ರೀ ಸೋಮೇಶ್ವರ. ಇತರ ದೇವರುಗಳು ಬಂದ್ಬಿಟ್ಟು ಗಣಪತಿ, ಕಾಮಾಕ್ಷಿ ಅಮ್ಮ, ಅರುಣಾಚಲೇಶ್ವರ, ಭೀಮೇಶ್ವರ, ನಂಜುಂಡೇಶ್ವರ, ನವಗ್ರಹಗಳು ಇಲ್ಲಿ ನಾವು ನೋಡ್ಬೋದು. ದೇವಸ್ಥಾನದ ಸಮಯ ಹೀಗಿದೆ: ಬೆಳಗ್ಗೆ 6ರಿಂದ 12:30ರವರೆಗೆ, ಸಂಜೆ 5:30ರಿಂದ 9 ಗಂಟೆಯವರೆಗೆ ತೆರೆದಿರುತ್ತೆ.